ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇರುವಂತದ್ದಾದ್ರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಕಂಡು ಬರುತ್ತೆ. ಯುಗಾದಿ ವರ್ಷಫಲ, ಪರಾಭವನ ಸಮಾಸ ವರ್ಷಫಲದಲ್ಲಿ ನಾವು ಧನುರಾಶಿಯ ಒಂದು ವರ್ಷಫಲ ಹೇಗಿದೆ ಅನ್ನುವಂತ ನಾವು ನೋಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು. ಧನುರಾಶಿಯ ವರ್ಷಫಲ ಹೇಗಿದೆ ಅನ್ನುವಂತ ನೋಡೋದಾದ್ರೆ, ಈ ವರ್ಷ ಆರಂಭದಿಂದ ನಿಮಗೆ ಸ್ವಲ್ಪ ಒಳ್ಳೆಯ ದಿನಗಳನ್ನ, ವರ್ಷಾರಂಭ ಸ್ವಲ್ಪ ಶುಭ ಇದೆ ಅಂತ ಹೇಳ್ಬೋದು. ಆದರೆ ಅಧಿಕ ಜ್ಯೇಷ್ಠ ಮಾಸದಿಂದ ನಿಮಗೆ ಒಂದು ಕೆಲವು ಅಶುಭ ವಿಷಯಗಳು ಘಟಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದು ವರ್ಷಾಂತ್ಯದಲ್ಲಿ ಕೂಡ ಮತ್ತೆ ನಿಮಗೆ ಒಳ್ಳೆಯ ದಿನಗಳನ್ನ ಕಾಣುವಂತಹದ್ದು ಕಂಡು ಬರುವಂತಹ ವಿಷಯ. ಫಸ್ಟ್ ಒಳ್ಳೆಯದು, ನಂತರ ಮತ್ತೆ ಅಶುಭ ಇದೆ, ನಂತರ ಮತ್ತೆ ಒಳ್ಳೆಯದು. ಈ ರೀತಿಯಾಗಿ ಒಂದು ವರ್ಷಾಂತ್ಯದಲ್ಲಿ ನೀವು ಒಳ್ಳೆಯದಾಗಿ ವರ್ಷವನ್ನು ಮುಗಿಸುವಂತಹ ದಿನಗಳು ಕಂಡು ಬರ್ತಾ ಇದೆ. ಆರಂಭದಲ್ಲಿ ಕೈಗೊಂಡಂತಹ ಕೆಲಸಗಳೆಲ್ಲವೂ ಒಳ್ಳೆಯ ರೀತಿಯಲ್ಲಿ ಸಾಗುವಂತಹದ್ದು ನೀವಿಲ್ಲಿ ಗಮನಿಸಬೇಕಾದಂತಹ ಅಂಶ ಆಗಿರುತ್ತದೆ. ಹಾಗೆ ಬಿಡುವಿಲ್ಲದ ಕೆಲಸದಿಂದ ನಿಮಗೆ ಹೆಚ್ಚು ಆರೋಗ್ಯ ಸಮಸ್ಯೆಗಳು ಕಂಡು ಬರುವುದು. ಕೆಲಸ ಮಾಡಬೇಕು ಅನ್ನುವಂತಹ ಯೋಚನೆ ಇದೆ, ಆದರೆ ಆ ಕೆಲಸದಲ್ಲಿ ರೆಸ್ಟ್ ಇಲ್ಲದೆ ರೆಸ್ಟ್ಲೆಸ್ ಆಗಿ ನೀವು ಕೆಲಸ ಮಾಡಿ ಸ್ಟ್ರೆಸ್ ಇರಬಹುದು, ನಿಮ್ಮ ಒಂದು ಆಂಗ್ಸೈಟಿ ಲೆವೆಲ್ ಇರಬಹುದು, ಇದೆಲ್ಲ ಏರುಪೇರುಗಳಾಗಿ ಒಂದು ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಜೂನ್ 2ರ ನಂತರ ಗುರು ನಿಮ್ಮ ಅಷ್ಟಮ ಸ್ಥಾನಕ್ಕೆ ಹೋಗೋದ್ರಿಂದ ನೀವು ಆರಂಭ ಮಾಡಿರುವಂತಹ ವರ್ಷದ ಆರಂಭದಲ್ಲಿ ಮಾಡಿರುವಂತಹ ಕೆಲಸಗಳಲ್ಲಿ ವಿಘ್ನಗಳಿರಬಹುದು ಅಥವಾ ಒಂದು ನಿಧಾನವಾಗಿ ಸಾಗುವಂತಹದ್ದು ಕಂಡು ಬರ್ತಾ ಇದೆ. ಹಾಗೆ ನಿಮಗೆ ಈ ಒಂದು ಸಂದರ್ಭದಲ್ಲಿ ನರ ಸಂಬಂಧಿ ರೋಗಗಳು ಒಂದು ಕಂಡು ಬಂದು ಅದು ಶಸ್ತ್ರಚಿಕಿತ್ಸೆಗೆ ಹೋಗುವವರೆಗೂ ಕೂಡ ಮುಂದುವರಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದಷ್ಟು ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಇದಲ್ಲದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಹೆಂಡತಿಯ ಆರೋಗ್ಯದಲ್ಲಿ, ಗಂಡು ಮಕ್ಕಳಿಗೆ ನಿಮ್ಮ ಹೆಂಡತಿಯ ಆರೋಗ್ಯದಲ್ಲಿ ಒಂದು ತುಂಬಾ ಸಮಸ್ಯೆಗಳು ಕಂಡು ಬರುವಂತಹದ್ದಿರಬಹುದು. ಜೊತೆಗೆ ಗರ್ಭಕೋಶದ ತೊಂದರೆಗಳು ಘಟಿಸುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಇದಲ್ಲದೆ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ಅವಶ್ಯಕತೆ ಇದೆ. ಕಠಿಣ ಪರಿಶ್ರಮದ ಮೂಲಕವೇ ನೀವು ಹೆಚ್ಚು ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೆ ನೀರಿನಿಂದ ಗಂಡಾಂತರ ಇದೆ. ಆದಷ್ಟು ನೀರಿನ ಹತ್ತಿರ ಇರುವಂತವರು ಅಥವಾ ನೀರಿಗೆ ಎಂಜಾಯ್ ಇರಬಹುದು, ಯಾವುದೋ ಕಾರಣದಿಂದ ಸಮುದ್ರ, ಕೆರೆ, ನದಿಗಳಿಗೆ ಎಂಜಾಯ್ಮೆಂಟ್ ಹೋಗ್ತಾ ಇರುವಂತಹವ್ರು ಇದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿಕೊಳ್ಳಿ. ನೀರಿನಿಂದ ಗಂಡಾಂತರ ಕಂಡು ಬರ್ತಾ ಇದೆ ಅಥವಾ ಯಾವುದೋ ಒಂದು ಅಪಘಾತ ಆಗುವಂತಹ ಸಾಧ್ಯತೆಗಳು ನಿಮಗೆ ಹೆಚ್ಚು ಕಂಡು ಬರ್ತಾ ಇದೆ. ಸುತ್ತಲೂ ಕಣ್ಣಾಗಿಸಿಕೊಳ್ಳಿ, ನಿಮ್ಮ ದೇಹವನ್ನ ಕಣ್ಣಾಗಿಸಿಕೊಳ್ಳಿ ಅನ್ನುವಂತಹ ರೀತಿಯಲ್ಲಿ ನೀವು ಎಚ್ಚರಿಕೆ ವಹಿಸಬೇಕಾದಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು 18/9/2026ರಿಂದ ಕುಜ ಅಂದ್ರೆ ಮಂಗಳನು ಅಷ್ಟಮ ಸ್ಥಾನಕ್ಕೆ ಹಾಗೆ ನವಮ ಸ್ಥಾನದಲ್ಲಿ ಹೋಗೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದೇಶ ಯೋಗ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ವಿದೇಶ ಯೋಗ ಕಂಡು ಬರ್ತಾ ಇದೆ. ಆದರೆ ಈ ಒಂದು ವಿದೇಶ ಯೋಗದಿಂದ ಇರಬಹುದು ಅಥವಾ ಯಾವುದೋ ಒಂದು ಕಾರಣದಿಂದ ತಂದೆ ತಾಯಿಯರ ಮಧ್ಯದಲ್ಲಿ ನಿಮ್ಮ ವಿದ್ಯಾರ್ಥಿಗಳ ಇರುವಂತವ್ರು ನಿಮಗೂ ನಿಮ್ಮ ತಂದೆ ತಾಯಿಯ ಮಧ್ಯದಲ್ಲಿ ಸಣ್ಣ ಪುಟ್ಟಾದ ವೈಮನಸ್ಸುಗಳು ಕಂಡು ಬರುವಂತಹದ್ದಿರಬಹುದು ಅಥವಾ ನಿಮ್ಮ ಸಂಬಂಧಗಳು ಹಾಳಾಗುವಂತಹದ್ದನ್ನ ನಾವಿಲ್ಲಿ ಹೆಚ್ಚು ಗಮನಿಸಬೇಕಾಗಿರುತ್ತದೆ. ಆದಷ್ಟು ಆ ರೀತಿ ಮಾಡ್ಕೊಳ್ಳದೆ ಎಲ್ಲವನ್ನ ಸುಲಲಿತವಾಗಿ ಅದನ್ನ ಇದು ಮಾಡ್ಕೊಂಡು ಹೋಗಿ ಸರಿಯಾಗಿ ಆ ಒಂದು ಸಂಬಂಧ ನಿಭಾಯಿಸ್ಕೊಂಡು ಹೋದ್ರೆ ಒಳ್ಳೆಯದು ಅನ್ನುವಂತಹ ವಿಷಯ. ಹಾಗೆ ಮಿತ್ರ ರೂಪದ ಶತ್ರುಗಳಿಂದ, ಅವ್ರು ನೋಡ್ಲಿಕ್ಕೆ ಅಥವಾ ನಿಮ್ ಜೊತೆ ಮಿತ್ರರು ಅಂತಾನೆ ನಾವು ಹೇಳ್ಬೋದು, ಆದರೆ ಅವರೇ ಶತ್ರುಗಳಾಗಿ ಪರಿಣಮಿಸಿ ಮಿತ್ರ ರೂಪದ ಶತ್ರುಗಳು ಅಂತ ರೀತಿಯಲ್ಲಿ ಆಗಿ ನಿಮಗೆ ತೊಂದರೆ ಕೊಡುವಂತ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ನವೆಂಬರ್ನಿಂದ ಗುರು ನಿಮ್ಮ ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ಹಾಗೆ ಈ ಒಂದು ವಿಷಯದಲ್ಲಿ ಅಥವಾ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರೋ ಅಲ್ಲಿ ಸ್ವಲ್ಪ ತಕ್ಕ ಮಟ್ಟಿನ ಒಂದು ನಿರಾಳತೆ ಆಯ್ತಪ್ಪ, ಏನೋ ಒಂದು ಉಸಿರು ಬಿಡುವಂತಹ ಸಾಧ್ಯತೆಗಳು, ನೆಮ್ಮದಿಯ ಉಸಿರು ಬಿಡುವಂತಹ ಸಾಧ್ಯತೆಗಳನ್ನ ನಾವಿಲ್ಲಿ ಗಮನಿಸಬಹುದು. ಆದ್ರೆ ಜನವರಿ 2027ರಿಂದ ಮತ್ತೆ ಅಷ್ಟಮಕ್ಕೆ ಹೋಗೋದ್ರಿಂದ ಅದು
ಕುಜನೊಟ್ಟಿಗೆ ಮಂಗಳನೊಟ್ಟಿಗೆ ಅಷ್ಟಮದಲ್ಲಿ ಸೇರುವುದರಿಂದ ಕೆಲವು ಕೆಟ್ಟ ಘಟನೆಗಳು ಸಂಭವಿಸುವಂತಹದ್ದನ್ನ ಮತ್ತೆ ಧನು ರಾಶಿಯವರು ನೋಡ್ತೀರಾ. ಆದಷ್ಟು ಧರ್ಮದ ವಿಷಯದಲ್ಲಿ ಅಶ್ರದ್ಧೆಯನ್ನ ತೋರಿಸಬೇಡಿ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ನಿಮಗೆ ಅಶ್ರದ್ಧೆ ತೋರಿಸುವಂತಹ ದಿನಗಳು ಕಂಡು ಬರುವಂತಹದ್ದಿದೆ. ನೀವು ಧರ್ಮಿಷ್ಠರು ಅನ್ನುವಂತಹದ್ದನ್ನ ಯಾವತ್ತೂ ಪರಿಗಣಿಸಿ, ನೀವು ಧರ್ಮವನ್ನ ನಾನು ಕಾಪಾಡ್ತೇನೆ ಅನ್ನುವಂತಹದ್ದನ್ನ ಮಾಡ್ಕೊಂಡು ಬರಬೇಕು. ಧರ್ಮೋ ರಕ್ಷತೆ ರಕ್ಷಿತ ಅನ್ನುವಂತಹ ಮಾತಿನ ಪ್ರಕಾರ ಧರ್ಮವನ್ನ ನಾವು ಕಾಪಾಡಿದ್ರೆ ಆ ಧರ್ಮ ನಮ್ಮನ್ನು ಕಾಪಾಡುತ್ತೆ ಅನ್ನುವಂಥ ನೆನಪಲ್ಲಿ ಇಟ್ಕೊಳ್ಳಿ. ಧರ್ಮದ ಬಗ್ಗೆ ಅಶ್ರದ್ಧೆಯನ್ನ ತೋರಿಸಬೇಡಿ. ಇದಲ್ಲದೆ ಧಾರ್ಮಿಕ ವಿಚಾರದಲ್ಲಿ ಹೆಚ್ಚು ತೊಡಕೊಳ್ಬೇಕಾಗತ್ತೆ. ಆದಷ್ಟು ಧಾರ್ಮಿಕ ವಿಚಾರದಲ್ಲಿ ಹೆಚ್ಚು ತೊಡ್ಕೊಂಡ್ರೆ ಒಳ್ಳೆಯದು. ಈ ಒಂದು ವರ್ಷದಲ್ಲಿ ನೀವು ಹೆಚ್ಚು ಶಿವನ ಆರಾಧನೆಯನ್ನ ಮಾಡಿದರೆ ಪರಾಭವನ ಸಂವತ್ಸರದಲ್ಲಿ ನಿಮ್ಮ ಕೆಟ್ಟ ದಿನಗಳ ಅಥವಾ ನಿಮ್ಮ ತೊಂದರೆಗಳಿಂದ ಹೊರಗೆ ಬರುವಂತಹ ಸಾಧ್ಯತೆಗಳನ್ನ ಹೆಚ್ಚು ಗಮನಿಸಬಹುದು ಅಂತ ಹೇಳ್ತಾ, ಎಲ್ಲರಿಗೂ ಪರಾಭವನ ಸಂವತ್ಸರ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಧನ್ಯವಾದಗಳು.